ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾಕಷ್ಟು ತಯಾರಿಯನ್ನ ನಾವು ಮಾಡಿಕೊಂಡಿದ್ದೇವೆ. ಅದರಲ್ಲಿ ನಾವು ಮುಖ್ಯವಾಗಿ ರೌಡಿ ಶೀಟರ್ಸ್ ಪೆರೇಡ್ ಇರಬಹುದು, ಮತ್ತೆ ರೌಡಿ ಶೀಟರ್ಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲು ಮಾಡಿಕೊಳ್ಳುವಂಥದ್ದು, ಗಡೀಪಾರು ಮತ್ತು ಗೂಂಡಾ ಆಕ್ಟ್ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು, ಅದೇ ರೀತಿ ವಿವಿಧ ಇಲಾಖೆಯ ಜೊತೆ ಮತ್ತು ಗಜಾನನ ಮಂಡಳಿ ಆಯೋಜಕರ ಜೊತೆ ಮತ್ತು ಪ್ರತಿ ಪೆಂಡಾಲ್ಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡುವಂಥದ್ದು, ಮತ್ತೆ ಪ್ರತಿಯೊಂದು ಏರಿಯಾದಲ್ಲಿ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಒಂದು ಸುರಕ್ಷತೆ ಭಾವನೆಯನ್ನ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಲಾಗಿದೆ. ಗಜಾನನ ಮಂಡಳಿ ಆಯೋಜಕರು, ಅದೇ ರೀತಿ ಈದ್ ಮಿಲಾದ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮುಂದುವರೆದು ನಾವು ಲೈಟಿಂಗ್ ಫೆಸಿಲಿಟಿ ಇರ್ಬೋದು, ರೋಡ್ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ತರದ್ದು, ಮತ್ತೆ ಎಲ್ಲಿ ಡೈವರ್ಷನ್ ಬೇಕಿದೆ, ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಒಂದು ಸೇಫ್ಟಿ ಐಲ್ಯಾಂಡ್, ಆ ಒಂದು ಕ್ರೌಡ್ ಅಲ್ಲಿ ಇರುವಂತಹ ಹೆಣ್ಮಕ್ಳು ಅಥವಾ ವಯಸ್ಸಾದಂತವರು ಮಕ್ಕಳು ಅವ್ರಿಗೇನಾದ್ರೂ ಅಲ್ಲಿ ಸುಸ್ತಾದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಒಂದು ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಾವು ಕಾರ್ಪೊರೇಷನ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದರ ಒಂದು ಭಾಗವಾಗಿ ಇವತ್ತು ನಾವು ಯಾರು ಡ್ರಗ್ ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಇದ್ದಾರೆ ಅವರುಗಳ ಒಂದು ಪೆರೇಡ್ ಅನ್ನ ಮಾಡ್ತಾ ಇದೀವಿ. ಇದರಲ್ಲಿ ಕಳೆದ 1.5 ವರ್ಷದಲ್ಲಿ 1 ವರ್ಷ 2 ತಿಂಗಳು ಸಮಯದಲ್ಲಿ ನಾನು ಬಂದಾಗಿಂದ ಸುಮಾರು 1,800ಕ್ಕೂ ಹೆಚ್ಚು ಜನ ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವರಿಗೆ ತಪಾಸಣೆಯನ್ನ ಮಾಡಲಾಗಿದೆ. ಅದರಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ಪಾಸಿಟಿವ್ ಬಂದದ ಹಿನ್ನೆಲೆಯಲ್ಲಿ 200ಕ್ಕೂ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಆಮೇಲೆ ಪೆಡ್ಲರ್ಸ್ ಲೆಕ್ಕದಲ್ಲಿ ನೋಡೋದಾದ್ರೆ ಸುಮಾರು 90 ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು 24 ಮತ್ತು 25 ಸಾಲಿನಲ್ಲಿ ದಾಖಲು ಮಾಡ್ಕೊಂಡಿದ್ವಿ. ಸುಮಾರು ಕೇಸು 24 ಮತ್ತು 25 2 ವರ್ಷಗಳು ಸೇರಿ ಪೆಡ್ಲರ್ಸ್ ಮೇಲೆ ಸುಮಾರು 80ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ವಿ. ಅದರಲ್ಲಿ 250ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಮತ್ತು ಈ ವರ್ಷದಲ್ಲಿ ನಾವೇನು ಗಡೀಪಾರು ಮಾಡಿದ್ವಿ, 105 ಜನರನ್ನ ನಾವು ಗಡೀಪಾರು ಮಾಡಿದ್ದೇವೆ. ಆ 105 ಜನರಲ್ಲಿ 19 ಜನ ಯಾರು ಡ್ರಗ್ ಪೆಡ್ಲರ್ಸ್ ಇದ್ರು ಅವ್ರುಗಳು ಅನ್ನುವಂಥದ್ದು ಒಂದು ವಿಶೇಷ. 19 ಜನ ಡ್ರಗ್ ಪೆಡ್ಲರ್ಸ್ ಅನ್ನ ನಾವು ಗಡೀಪಾರು ಆದೇಶ ಮಾಡಿ ದೂರದ ಜಿಲ್ಲೆಗೆ ಕಳಿಸಿದ್ದೇವೆ. ಇದೊಂದು ನಿರಂತರ ಪ್ರಕ್ರಿಯೆ. ಕೇವಲ ತಪಾಸಣೆ ಮಾಡುವಂಥದ್ದು, ಅವ್ರನ್ನ ಟೆಸ್ಟ್ ಮಾಡಿಸುವಂಥದ್ದು, ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಒಂದ್ ಕಡೆ ಆದ್ರೆ ಅವರ ಪೋಷಕರನ್ನ ಕರೆಸಿ ಅವ್ರ ಮಕ್ಕಳು ಯಾವ ರೀತಿ ಸಮಸ್ಯೆಗೆ ಎದುರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಕೂಡ ಮಾಡಲಾಗಿದೆ. ನಮ್ಮ ಡಿಮ್ಹ್ಯಾನ್ಸ್ ಇರ್ಬೋದು, ಕಿಮ್ಸ್ ಇರ್ಬೋದು ಸೇರಿದಂತೆ ಬೇರೆ ಕೆಲವು ಖಾಸಗಿ ಆಸ್ಪತ್ರೆಯಿಂದ ಕೂಡ ನಾವು ನುರಿತ ವೈದ್ಯರು ಮತ್ತು ಕನ್ಸಲ್ಟೆಂಟ್ಸ್ ನ ಕರೆಸಿ ಅವ್ರಗಳ ಕಡೆಯಿಂದ ನಾವು ಯಾರಿಗೆ ಕನ್ಸ್ಯೂಮರ್ಸ್ ಇದ್ದಾರೆ ಮತ್ತು ಅವ್ರ ಪೋಷಕರಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿಸುವಂತ ಕೆಲಸ ಕೂಡ ಮಾಡಿದ್ದೇವೆ. ಒಟ್ಟಾರೆಯಾಗಿ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಮತ್ತೆ ಜನ ತುಂಬಾ ಕ್ರೌಡ್ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಪೆಡ್ಲರ್ಸ್ ಅಥವಾ ಕನ್ಸ್ಯೂಮರ್ಸ್ ಏನಾದ್ರು ಬಂದು ಅಲ್ಲಿ ಯಾವ್ದಾದ್ರು ಅನುಚಿತವಾಗಿ ನಡ್ಕೊಳ್ಳುವಂಥದ್ದು ಅಥವಾ ಯಾವುದೇ ಬೇರೆ ರೀತಿ ಗಲಾಟೆ ಗದ್ದಲ ಮಾಡುವಂಥದ್ದು ಅದ್ಯಾವುದು ಇರಬಾರ್ದು ಅನ್ನೋದ್ರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಸ್ ಮತ್ತೆ ಈ ಡ್ರಗ್ ಪೆಡ್ಲರ್ಸ್ ಕನ್ಸ್ಯೂಮರ್ಸ್ ಅವರ ಒಂದು ಪೆರೇಡ್ ಅನ್ನ ಮಾಡಲಾಗ್ತದೆ. ನಮ್ಮಲ್ಲಿ ಒಟ್ಟು ಸುಮಾರು 900ಕ್ಕೂ ಹೆಚ್ಚು ಜನ ಐಡೆಂಟಿಫೈಡ್ ಡ್ರಗ್ ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಇದ್ದಾರೆ. ಅದರಲ್ಲಿ ಬಹಳ ಹೆಚ್ಚು ಜನ ಅಂದ್ರೆ ಮೋರ್ ದೆನ್ 800 ಆಡ್ ಮೆಂಬರ್ಸ್ ಕನ್ಸ್ಯೂಮರ್ಸ್. ಅವರು ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿದ್ರು. ಒಟ್ಟಾರೆಯಾಗಿ ಅವರೆಲ್ಲರ ಸಂಖ್ಯೆಯನ್ನ ಸೇರಿ ಸುಮಾರು 400 ಜನರನ್ನ ಇವತ್ತು ಈ ಒಂದು ಪೆರೇಡ್ಗೆ ಕರೆತರಲಾಗಿದೆ. ಮತ್ತೆ ಈ ಪೆರೇಡ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಈ ತರ ಪೆರೇಡ್ ಕರ್ಕೊಂಡು ಹೋಗ್ತಾರೆ ಅಂದ ತಕ್ಷಣ ಸಾಕಷ್ಟು ಜನ ಅವರವರಲ್ಲೇ ಮಾಹಿತಿ ಪಡ್ಕೊಂಡ್ಬಿಟ್ಟು ಹಚ್ಕೊಂಡಾಗುವಂತದ್ದಾಗುತ್ತೆ. ಯಾರ್ಯಾರು ಈ ಒಂದು ಪೆರೇಡ್ ಅಲ್ಲಿ ಬಂದಿಲ್ಲ ಅವ್ರನ್ನ ಪ್ರತ್ಯೇಕವಾಗಿ ಪೊಲೀಸ್ ಠಾಣೆ ಕರೆಸ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಚಟುವಟಿಕೆಯಲ್ಲಿ ತೊಡಕಬಾರದು ಅನ್ನುವಂಥದ್ದು ತಾಕೀತು ಮಾಡುವಂತ ಕೆಲಸ ಕೂಡ ಆಗುತ್ತೆ. ಅದು ಕಂಟಿನ್ಯೂಸ್ ನಡೆಯುತ್ತೆ. ಇವಾಗ ಬಂದಂತವ್ರನ್ನು ಕೂಡ ಒಂದು ಟೆಸ್ಟ್ ಮಾಡಿಸ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ, ಮಾಡ್ತಾರೆ ಅದನ್ನು ಕೂಡ. ಅಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ಅದನ್ನ ನೋಡಿದ್ದು, ನಂತರ ತಮ್ಮ ಮಾಧ್ಯಮ ಮಿತ್ರರ ಕೆಲವರು ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದು. ಈ ಹಿಂದೆ ನಾವೊಂದು ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಿಂದ ಅವನ್ನ ಕರ್ಕೊಂಡ್ಬಂದು ಪೆರೇಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ದು, ಸ್ಟೇಷನ್ಗೆ ಬರಬೇಕಾಗತ್ತೆ, ನಿಮ್ದು ರೌಡಿ ಶೀಟರ್ ರಿವ್ಯೂ ಮಾಡಬೇಕಾಗತ್ತೆ. ಆ ರಿವ್ಯೂ ಮಾಡೋ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಬೇಕು,
ಮತ್ತೆ ರೌಡಿ ಶೀಟರ್ ಪೆರೇಡ್ ಬರಬೇಕು ಅಂತಂದು ಕರೆದಂತ ಸಂದರ್ಭದಲ್ಲಿ ಕಿರಿಕಿರಿ ಮಾಡುವಂಥದ್ದು, ಆಮೇಲೆ ನಾನು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅನುಚಿತವಾಗಿ ನಡ್ಕೊಳ್ಳುವಂತ ಕೆಲಸ ಮಾಡಿದ್ದ ಅನ್ನೋಂಥದ್ದು ನನಗೆ ಅಲ್ಲಿ ಪೆರೇಡಲ್ಲೇ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಾಗ 2017ರಿಂದ ನನ್ನ ಮೇಲೆ ಯಾವುದು ಕೇಸಸ್ ಇಲ್ಲ, ಅದ್ರ ನಂತರ ನಾನು ಒಳ್ಳೆಯವನಾಗಿದ್ದೀನಿ, ಹಂಗಾಗಿ ನಾನು ರೌಡಿ ಶೀಟ್ ಕ್ಲೋಸ್ ಮಾಡಿ ಇನ್ನೆಷ್ಟು ದಿವಸ ಇಟ್ಕೊಂಡಿದ್ದೀರಿ ಅಂತೆಲ್ಲ ನಮ್ಮ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆವಾಜ್ ಹಾಕೋ ರೀತಿಯಲ್ಲಿ ಮಾತಾಡಿದ್ದಾನೆ ಅನ್ನೋಂಥದ್ದು ಗಮನಕ್ಕೆ ಬಂದದ್ರ ಹಿನ್ನೆಲೆಯಲ್ಲಿ ನಾನು ಅಲ್ಲೇ ಹೇಳಿದ್ದೆ ಅವನಿಗೆ, ರೌಡಿ ಶೀಟರು ಇಟ್ಕೊಳ್ಳುವಂಥದ್ದು ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಗಳಲ್ಲಿರುವಂತ ಒಂದು ಅವಕಾಶ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಅವನ ಮೇಲೆ ಕೇಸ್ ಇರಲಿ ಬಿಡ್ಲಿ, ಕೇಸ್ ಕ್ಲೋಸ್ ಆಗಲಿ, ಅವನ ಚಟುವಟಿಕೆಯನ್ನ ಗಮನಿಸೋ ಅಗತ್ಯ ನಮಗಿದೆ ಅಂತ ಅನ್ಸುತ್ತೋ ಅಲ್ಲಿವರೆಗೂ ಇಟ್ಕೋತೀವಿ. ಬಹಳಷ್ಟು ಜನ ಕೇಸೇ ಆಗಿರಲ್ಲ ಅವ್ರ ಮೇಲೆ, ಬಟ್ ಅವ್ರ ಆಕ್ಟಿವಿಟಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಇದೆ ಅಂತಂದಾಗ ನಾವು ಸಿ ಕ್ಯಾಟಗರಿ ಆಫ್ ರೌಡಿ ಶೀಟ್ ಅನ್ನ ಓಪನ್ ಮಾಡ್ತೀವಿ. ದೇರ್ ಇಸ್ ನೋ ಸಚ್ ಬಾರ್. ಅದೇ ರೀತಿ ಕೆಲವರು 5, 10, 15 ವರ್ಷಗಳಿಂದ ಯಾವ್ದು ಕೇಸ್ ಇರಲ್ಲ, ಬಟ್ ಅವ್ರ ಆಕ್ಟಿವಿಟಿ ಇದೆ ಅಂತಂದು ನಮ್ಮ ಅಧಿಕಾರಿ ಮತ್ತೆ ಅಲ್ಲಿ ಯಾರು ಸ್ಥಳೀಯ ಸಿಬ್ಬಂದಿ ಇರುತ್ತೆ ಅವರಿಗೆ ಗಮನದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ನಾವು ರೌಡಿ ಶೀಟ್ ಮೇಂಟೈನ್ ಮಾಡ್ತೀವಿ. ಕೇಸ್ ಕ್ಲೋಸ್ ಆದ ತಕ್ಷಣ, ಅಕ್ವಿಟ್ ಆದ ತಕ್ಷಣ ರೌಡಿ ಶೀಟ್ ಕ್ಲೋಸ್ ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ಯಾಕಂದ್ರೆ ಕೇಸ್ ಕ್ಲೋಸ್ ಆಗ್ಲಿಕ್ಕೆ 10 ಕಾರಣಗಳಿರ್ತವೆ. ಎಷ್ಟೋ ಸರಿ ರೌಡಿ ಶೀಟರ್ಸ್ ಅಥವಾ ಯಾರು ಈ ತರ ಅಫೆಂಡರ್ಸ್ ಇರ್ತಾರೆ, ಆ ಅಫೆಂಡರ್ಸ್ ಕಂಪ್ಲೇನೆಂಟ್ಗೆ ಮತ್ತೆ ವಿಟ್ನೆಸಸ್ಗೆ ಎದುರಿಸುವಂತದ್ದು, ಬೆದರಿಸುವಂತದ್ದು, ನಾಳೆ ದಿನ ಇವ್ರ ವಿರುದ್ಧ ಸಾಕ್ಷಿ ಹೇಳಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತಂದು ಅಕ್ವಿಟ್ ಆಗಿರುವಂತದ್ದು, ಕಂಪ್ಲೇನೆಂಟು ಮತ್ತೆ ವಿಟ್ನೆಸಸ್ ಎಲ್ಲ ಹೋಸ್ಟೈಲ್ ಆಗಿರುವಂತದ್ದು, ಅಂತ ಸಂದರ್ಭದಲ್ಲೂ ಕೂಡ ಕೇಸ್ ಅಕ್ವಿಟ್ ಆಗಿರುತ್ತೆ ಅನ್ನೋಂಥದ್ದು ಗಮನದಲ್ಲಿ ಇಟ್ಕೊಂಡು ಎಲ್ಲಿವರೆಗೂ ಅವ್ರ ಚಟುವಟಿಕೆಯಿಂದ ಸಮಾಜಕ್ಕೆ ಅಡ್ಡಿ ಇಲ್ಲ, ತೊಂದರೆ ಇಲ್ಲ ಅನ್ಸುತ್ತೆ ಅಲ್ಲಿವರೆಗೂ ನಾವು ರೌಡಿ ಶೀಟ್ ಅನ್ನ ಮೇಂಟೈನ್ ಮಾಡ್ಕೋತೀವಿ. ಈ ವ್ಯಕ್ತಿ ಏನಿದೆ, ಈ ವ್ಯಕ್ತಿ ವಿರುದ್ಧ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ. ಕೊಲೆ ಪ್ರಕರಣ ಸೇರಿದಂತೆ ಅಂದ್ರೆ ಮರ್ಡರ್ ಕೇಸ್ ಸೇರಿದಂತೆ ಒಟ್ಟು 7 ಪ್ರಕರಣ, ಅದರಲ್ಲಿ ರೈಟಿಂಗ್ ಇದೆ, ಬೇರೆ ಬೇರೆ ರೀತಿ ಆರೋಪಗಳಿರುವಂತಹ ಕೇಸ್ಗಳಿದೆ. ನಮ್ಮ ಓಲ್ಡ್ ಹುಬ್ಳಿಲಿ 5 ಪ್ರಕರಣ ದಾಖಲಾಗಿದೆ, ಕೇಶವಾಪುರದಲ್ಲಿ 1 ದಾಖಲಾಗಿದೆ, ಮತ್ತೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ. ಇದು 7 ಪ್ರಕರಣ ನಮ್ಮ ರೌಡಿ ಶೀಟರ್ಸ್ ಅವ್ರದ್ದೇನು ಮಾಹಿತಿ ಇದೆ ಅದರಲ್ಲಿ ಇರುವಂತದ್ದು. ಅದು ಹೊರತುಪಡಿಸಿ ಏನಾದ್ರು ಬೇರೆ ಕಡೆ ಏನಾದ್ರು ಪ್ರಕರಣ ದಾಖಲಾಗಿದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಮತ್ತೆ ಧರ್ಮಸ್ಥಳದ ಪ್ರಕರಣದ ಕುರಿತಾಗಿ ನಾನು ಕೂಡ ಆ ವಿಡಿಯೋವನ್ನ ನೋಡಿದೆ. ಅದರಲ್ಲಿ ಈ ವ್ಯಕ್ತಿಯನ್ನ ತೋರಿಸ್ಬಿಟ್ಟು ಈ ವ್ಯಕ್ತಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ, ಹ್ಯೂಮನ್ ರೈಟ್ಸ್ ಆಫೀಸರ್ ಅಂತ ಹೇಳಿರುವಂತದ್ದು. ಆ ತರದ್ ಯಾವ ಹ್ಯೂಮನ್ ರೈಟ್ಸ್ ಆಫೀಸರ್ ಅಲ್ಲ. ಆತನ ಬೇರೆ ಬೇರೆ ಒಂದು ಸಂಘಟನೆಗಳನ್ನ ಕಟ್ಕೊಂಡು ಒಂದು ID ಕಾರ್ಡ್ಗೋಸ್ಕರ ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅದರಲ್ಲಿ ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾರೆ ಅಂತ ನಾವು ಪರಿಶೀಲನೆ ಮಾಡಿಲ್ಲ. ಅವತ್ತು ನನ್ನ ಹತ್ರ ಮಾತಾಡಿದಾಗೂ ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಇದೀನಿ ನಾನು, ದಲಿತರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂತ ಹೇಳ್ದ. ಆಯ್ತು, ಸಂತೋಷ. ಒಳ್ಳೆ ರೀತಿಯಲ್ಲಿ ಬಂದು ಮುಖ್ಯವಾಹಿನಿಗೆ ಬಂದು ಈ ತರ ಚಟುವಟಿಕೆ ಯಾವ್ದು ಇಲ್ಲ ಅಂತಂದ್ರೆ ನಾವು ರೌಡಿ ಶೀಟ್ ಕ್ಲೋಸ್ ಮಾಡಬಹುದಿತ್ತು. ಇನ್ಫ್ಯಾಕ್ಟ್ ಅವತ್ತು ನಾನು ಹೇಳಿದಂತ ಸಂದರ್ಭದಲ್ಲೂ ನೋಡ್ರಿ 2017ರಿಂದ ಯಾವ್ದು ಕೇಸ್ ಇಲ್ಲ, ಅವನ ಮೇಲೆ ಅಗತ್ಯ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಅಂತಾನು ಹೇಳಿದ್ದೆ. ಆದ್ರೆ ನಮ್ಮ ಓಲ್ಡ್ ಹುಬ್ಳಿ ಇನ್ಸ್ಪೆಕ್ಟರ್ ಸಿಂಧೂರು ಮತ್ತೆ ನಮ್ಮ ACP ಚಿಕ್ಕಮಠ ಅವರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಆಕ್ಟಿವಿಟಿ ಇದೆ ಅನ್ನೋಂಥದ್ದನ್ನ ಗಮನದಲ್ಲಿ ತಂದ ಮೇಲೆ ಅದನ್ನ ರೌಡಿ ಶೀಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ, ಕಂಟಿನ್ಯೂ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಇವಾಗ ಅದು ಕಂಟಿನ್ಯೂ ಮಾಡಿದ್ದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಹ್ಯೂಮನ್ ರೈಟ್ ಆಫೀಸರ್ ಅಂತಂದು ತನ್ನನ್ನು ತಾನು ಗುರುತಿಸಿಕೊಂಡು ಈ ತರ ಅಧಿಕೃತವಾಗಿ ಕೆಲವು ಮಾಧ್ಯಮಗಳ ಮುಂದೆನೆ ನಿಂತಿದ್ದಾನೆ ಅಂತಂದ್ರೆ ಇನ್ನು ಅದನ್ನು ಹೊರತುಪಡಿಸಿ ಬೇರೆ ಯಾವ ರೀತಿ ಚಟುವಟಿಕೆ ಮಾಡ್ತಿದ್ದಾನೆ ಅನ್ನೋದು ಕೂಡ ನಾವು ಇವಾಗ ಗಮನ ಹರಿಸಬೇಕಾಗತ್ತೆ. ಸೊ ಅದ್ರ ಕುರಿತಾಗಿ ನಾವು ಇಲ್ಲೇನು ಸದ್ಯಕ್ಕೆ ಕ್ರಮ ತಗೊಳ್ಳುವಂತದ್ದು ಇಲ್ಲ. ರೌಡಿ ಶೀಟ್ ಏನಿದೆ ಅದು ಮೇಂಟೈನ್ ಮಾಡ್ತೀವಿ. ಮತ್ತೆ ಈಗಷ್ಟೇ ಅವನು ಗುಡ್ ಬಿಹೇವಿಯರ್ ಇಟ್ಕೋಬೇಕು ಅಂತ ನಮ್ಮ BNSS ಅಲ್ಲಿ ಏನು ಅವಕಾಶ ಇದೆ ಆ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಂಡು ಬೈಂಡ್ ಓವರ್ ಮಾಡುವಂತ ಕೆಲಸ ಕೂಡ ಮಾಡಿದ್ವಿ. ನಮ್ಮ ಹತ್ರ ಏನು ಕೇಳಿಲ್ಲ ಸದ್ಯಕ್ಕೆ, ನಮ್ಮ ಅಧಿಕಾರಿಗಳಿಗೆ ಯಾರಿಗೂ ಮಾಹಿತಿ ಕೇಳಿಲ್ಲ. ಹೌದು, ಅಲ್ಲ ಈಗ ನೋಡಿ, ಅದೇ ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಂದು, ಆಮೇಲೆ ಭ್ರಷ್ಟಾಚಾರ ವಿರೋಧ ಅದೇನು ರಿಜಿಸ್ಟರ್ಡ್ ಅದು ವೆರಿಫೈ ಮಾಡ್ತೀವಿ. ಯಾಕಂದ್ರೆ ಇದು ಸೀರಿಯಸ್ ಇಶ್ಯೂ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಇರುವಂತದ್ದು ಯಾರು ವಿಕ್ಟಿಮೈಸ್ ಆಗ್ತಾರೆ ಅವ್ರಿಗೆ, ಯಾರಾದ್ರೂ ಅದು ಯಾರಿಂದ ವ್ಯಕ್ತಿಗಳಿಂದ ಇರ್ಬೋದು, ಯಾವುದೋ ಇಲಾಖೆಗಳಿಂದ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿಂದ ಯಾರಿಗಾದ್ರೂ ಕಿರಿಕಿರಿ ಆದ್ರೂ ಅವ್ರು ಹ್ಯೂಮನ್ ರೈಟ್ಸ್ಗೆ ಹೋಗುವಂತದ್ದು ಅವಕಾಶ ಇರುತ್ತೆ. ಅಂತದ್ರಲ್ಲಿ ರೌಡಿ ಶೀಟರ್ಗಳು ಈ ತರ ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಅಂತಂದು ಹೇಳ್ಕೊಂಡು ಹೊರಡುವಂತದ್ದು ಬಹಳ ಆಘಾತಕಾರಿ ಬೆಳವಣಿಗೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಅದು ರೆಕಗ್ನೈಸ್ಡ್ ಇದೆಯಾ, ರಿಜಿಸ್ಟರ್ಡ್ ಇದೆಯಾ, ಅಥವಾ ಸುಮ್ಮನೆ ಅವರೇ ಪ್ರಿಂಟ್ ಹಾಕ್ಸ್ಕೊಂಡು ಇಟ್ಕೊಂಡಿರುವಂತದ್ದ, ಅದನ್ನೆಲ್ಲ ಪರಿಶೀಲನೆ ಮಾಡಲಾಗುತ್ತೆ. ಎಲ್ಲದಕ್ಕಿಂತ ಬೇಸರದ ವಿಚಾರ ಅಂತಂದ್ರೆ ಈ ತರ ಹಿನ್ನೆಲೆ ಇರುವಂತವ್ರು
ದಲಿತ ಸಂಘಟನೆಗಳ ಹೆಸರನ್ನ ಹೇಳ್ಕೊಳುವಂಥದ್ದು ಅಥವಾ ಬೇರೆ ಯಾವುದೋ ಹ್ಯೂಮನ್ ರೈಟ್ಸ್ ಹೆಸರು ಹೇಳ್ಕೊಳುವಂಥದ್ದು. ಅವತ್ತು ಮುಖ್ಯವಾಗಿ ನನಗೆ ಅಫೆಂಡ್ ಆಗಿದ್ದು ಈ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಇರುವಂತಹ ಪೆನ್ನನ್ನ ಆತ ಜೋಬಲ್ಲಿ ಇಟ್ಕೊಂಡಿದ್ದ. ಸೊ ಅವನ ಹಿನ್ನೆಲೆ ನೋಡಿಕೊಂಡಾಗ ಈ ರೀತಿ ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ದುರುಪಯೋಗ ಪಡಿಸ್ಕೊಂಡದ್ದು ಅಂತ ನನಗೆ ಅನ್ಸಿದ್ರಿಂದ ಅಂತ ಶ್ರೇಷ್ಠ ವ್ಯಕ್ತಿ ಹೆಸರನ್ನ ಇನ್ನು ರೌಡಿ ಶೀಟರ್ಗಳು ಜೋಬಲ್ಲಿ ಇಟ್ಕೊಂಡು ಓಡಾಡುವಂಥದ್ದು, ಅದು ಪ್ರದರ್ಶನಕ್ಕೆ ಇಟ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಯಾವತ್ತು ವ್ಯಕ್ತಪಡಿಸಿದ್ದುಂಟು. ಬಹಳ ಸುಲಭ ಅಲ್ಲ, ಏನು ಓದಂಗಿಲ್ಲ, ಬರೆಯಂಗಿಲ್ಲ, ಎಕ್ಸಾಮ್ಸ್ ಪರೀಕ್ಷೆ ಪಾಸ್ ಮಾಡಂಗಿಲ್ಲ, ಅಥವಾ ಯಾವುದೇ ಒಂದು ಸೋಷಿಯಲ್ ಸರ್ವಿಸ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದ್ದು ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇದಾವೆ ಅದಕ್ಕೆ ನಾಮಿನೇಟ್ ಆಗೋದು ಅಥವಾ ಸೆಲೆಕ್ಟ್ ಆಗೋದು ಎಲೆಕ್ಟ್ ಆಗೋದು ಯಾವುದೂ ಇಲ್ಲ. ಸುಮ್ಮನೆ ತಮ್ಮ ಹೆಸರಲ್ಲಿ ಏನ್ ಬೇಕೋ ಅದು ಮಾಡಿಕೊಂಡು. ಸೊ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಈ ತರ ಬಹಳಷ್ಟು ನಾವು ಸಂದರ್ಭಗಳು ನೋಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಟ್ರಾಫಿಕ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾಕಷ್ಟು ವಾಹನಗಳ ಮೇಲೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಮತ್ತೆ NGOs ಅಂತಂದು ಮಾರ್ಕ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅದನ್ನೆಲ್ಲ ಸ್ವಲ್ಪ ಗಮನ ಹರಿಸಿ.